ಯಾವ ಯಾವ ರಾಶಿಯವರು ಅವರಿಗೆ ಆಗಿ ಬರುವ ಗಿಡಗಳನ್ನು ನೆಡುವುದರಿಂದ ಅದೃಷ್ಟ ಬರುತ್ತದೆ, ನಿಂತು ಹೋದ ಕಾರ್ಯಗಳು ನಡೆಯುತ್ತದೆ, ಪ್ರಕೃತಿ ಮಾತೆಯ ಆಶೀರ್ವಾದ ನಿಮಗೆ ಸಿಗುತ್ತದೆ. ವಿಡಿಯೋ ಪೂರ್ತಿ ನೋಡಿ. ಯಾರೆಲ್ಲ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ. ಕೊನೆ ತನಕ ಕಾಯಬೇಡಿ, ಈಗಲೇ ಸಬ್ಸ್ಕ್ರೈಬ್ ಆಗಿ. ಫ್ರೀಯಾಗಿ ನಿಮ್ಮ ಮೊಬೈಲ್ಗೆ ಮಾಹಿತಿಗಳು ಬಂದು ತಲುಪತ್ತೆ. ನಿಮ್ಮ ರಾಶಿಯವರಿಗೆ ಇಂತಹ ಗಿಡ ನೆಡುವುದರಿಂದ, ನಿಮ್ಮ ಮನೆ ಮುಂದೆ ಅಥವಾ ಪಾಟ್ನಲ್ಲಿ ನೆಡುವುದರಿಂದ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಆಗುತ್ತದೆ. ಗಿಡದಲ್ಲಿ ಇರುವ ಶಕ್ತಿ, ಗಿಡದಿಂದ ಬರುವ ಆಮ್ಲಜನಕ, ಗಿಡದಿಂದ ಬರುವ ಸಾತ್ವಿಕ ಲಹರಿ ನಿಮ್ಮ ಬದುಕಿನಲ್ಲಿ ಬದಲಾವಣೆ ತರುತ್ತದೆ. ಗಿಡಗಳು ನಿಮಗೆ ಪಾಸಿಟಿವ್ ಎನರ್ಜಿನ ಉತ್ಪತ್ತಿ ಮಾಡಿಕೊಡುತ್ತದೆ. ನಿಮ್ಮ ರಾಶಿಗನುಗುಣವಾಗಿ ಗಿಡ ನೆಡುವುದರಿಂದ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತದೆ. ಆರೋಗ್ಯದಲ್ಲಿ ಅಭಿವೃದ್ಧಿ ಆಗುತ್ತದೆ. ಅದೃಷ್ಟ ನಿಮ್ಮದಾಗುತ್ತದೆ. ಕೆಲಸ ಕಾರ್ಯಗಳಲ್ಲಿ ಜಯ ಸಿಗುತ್ತದೆ. ನಿಮ್ಮ ಮನೆಯ ಸದಸ್ಯರು ಅವರವರ ರಾಶಿಗನುಗುಣವಾಗಿ ಗಿಡ ಬೆಳೆಸಿ. ನಿಮ್ಮ ಏಳಿಗೆ ನಿಮ್ಮ ಕಣ್ಣಾರೆ ನೋಡುತ್ತೀರಾ. ನಿಮ್ಮ ಏಳಿಗೆಯನ್ನು ಯಾರಿಂದನೂ ತಡೆಯೋಕ್ಕಾಗಲ್ಲ. ಗಿಡ ಬೆಳೆಸುವುದರಿಂದ ಪ್ರಕೃತಿ ಮಾತೆಯ ಆಶೀರ್ವಾದ ಸಿಗುತ್ತದೆ. ಅದೃಷ್ಟ ನಿಮ್ಮ ಕೈ ಹಿಡಿಯುತ್ತದೆ. ಮೇಷ ಹಾಗೂ ವೃಶ್ಚಿಕ ರಾಶಿ. ಈ ರಾಶಿಯ ಅಧಿಪತಿ ಕುಜ. ನೀವು ಔದುಂಬರ ಗಿಡ ನೆಡುವುದರಿಂದ ನಿಮ್ಮ ಕಷ್ಟಗಳು ಹೋಗುತ್ತದೆ. ನಿಮ್ಮ ಜೀವನದಲ್ಲಿ ಅಭಿವೃದ್ಧಿಯನ್ನು ನೀವು ಕಾಣುತ್ತೀರಾ. ಔದುಂಬರ ಗಿಡವನ್ನು ನೆಟ್ಟಿ ಬೆಳೆಸಬೇಕು. ನಿಮಗೆ ಪಾಸಿಟಿವ್ ಎನರ್ಜಿ ಹೆಚ್ಚುತ್ತದೆ. ಕೆಲಸದಲ್ಲಿ ಜಯ ಸಿಗುತ್ತದೆ. ವೃಷಭ ರಾಶಿ, ತುಲಾ ರಾಶಿ. ಈ ರಾಶಿಯ ಅಧಿಪತಿ ಶುಕ್ರ. ನಿಮ್ಮ ರಾಶಿಗನುಗುಣವಾಗಿ ಈ ಗಿಡ ನೆಟ್ಟು ಬೆಳೆಸಿದರೆ ನಿಮ್ಮಲ್ಲಿ ಪಾಸಿಟಿವ್ ಎನರ್ಜಿ ಹೆಚ್ಚುತ್ತದೆ. ಶಮಿ ವೃಕ್ಷ. ಈ ಗಿಡವನ್ನು ನೆಟ್ಟು ಪೋಷಣೆ ಮಾಡಿ ಬೆಳೆಸಬೇಕು. ಈ ರೀತಿ ಮಾಡಿದರೆ ಕೆಲಸದಲ್ಲಿ ಅಭಿವೃದ್ಧಿ, ಎಲ್ಲ ಕಾರ್ಯ ಸಿದ್ಧಿಯಾಗುತ್ತದೆ. ಈ ಗಿಡಕ್ಕೆ ಪ್ರತಿನಿತ್ಯ ನಮಸ್ಕಾರ, ಪೂಜೆ ಮಾಡುತ್ತಾ ಬಂದರೆ ನಿಮಗೆ ತುಂಬ ಒಳ್ಳೆಯದು ಆಗುತ್ತದೆ. ಮಿಥುನ ಮತ್ತು ಕನ್ಯಾ ರಾಶಿ. ಈ ರಾಶಿಯ ಅಧಿಪತಿ ಬುಧ. ಪಾರಿಜಾತ ಗಿಡ ನೆಟ್ಟು ಬೆಳೆಸಿದರೆ ಅದೃಷ್ಟ ನಿಮ್ಮದಾಗುತ್ತದೆ. ಪಾರಿಜಾತ ಗಿಡ ದೇವಲೋಕ ಗಿಡ. ಸಮುದ್ರ ಮಂಥನ ಸಂದರ್ಭದಲ್ಲಿ ಬಂದಂತಹ ಗಿಡ. ಬೇರೆ ಹೂಗಳು ನೆಲದ ಮೇಲೆ ಬಿದ್ದರೆ ದೇವರಿಗೆ ಇಡೋದಿಲ್ಲ. ಆದರೆ ಪಾರಿಜಾತ ಹೂ ನೆಲದ ಮೇಲೆ ಬಿದ್ದ ನಂತರವೇ ದೇವರಿಗೆ ಅರ್ಪಿಸುತ್ತಾರೆ. ನೆಲದ ಮೇಲೆ ಸ್ಪರ್ಶ ಮಾಡಿದ ಹೂ ಪಾರಿಜಾತ ಹೂ ದೇವರಿಗೆ ಪ್ರಿಯ ಅಂತ ಹೇಳಲಾಗುತ್ತದೆ. ಕರ್ಕಾಟಕ ರಾಶಿ. ಈ ರಾಶಿಯ ಅಧಿಪತಿಯು ಚಂದ್ರ. ಚಂದ್ರನ ಅನುಸಾರವಾಗಿ ಬೆಳೆಸಬೇಕಾಗಿರೋ ಗಿಡ ಅರಳಿ ಗಿಡ. ನೆಟ್ಟು ಬೆಳೆಸಬೇಕು, ಪೋಷಣೆ ಮಾಡಬೇಕು. ಅದೃಷ್ಟ ನಿಮಗೆ ಒಲಿಯುತ್ತದೆ. ಹಿಡಿದ ಕಾರ್ಯಗಳಲ್ಲಿ ಜಯ ಸಿಗುತ್ತದೆ. ಜೀವನದಲ್ಲಿ ಅಭಿವೃದ್ಧಿ ಸಿಗುತ್ತದೆ. ಸಿಂಹ ರಾಶಿ. ಸಿಂಹ ರಾಶಿಯ ಅಧಿಪತಿ ರವಿಗ್ರಹ. ದರ್ಬೆ ಗಿಡ ನೆಟ್ಟು ಪೋಷಣೆ ಮಾಡಿ ಬೆಳೆಸಿದರೆ ಅದೃಷ್ಟ ನಿಮ್ಮದಾಗುತ್ತದೆ. ಕೆಲಸ ಕಾರ್ಯಗಳಲ್ಲಿ ಸಿದ್ಧಿಯಾಗುತ್ತದೆ. ಜೀವನದಲ್ಲಿ ಅಭಿವೃದ್ಧಿ ಕಾಣುತ್ತೀರಾ. ಗರಿಕೆ ಹುಲ್ಲು ಬೆಳೆಸೋದ್ರಿಂದ ಅದೃಷ್ಟ ನಿಮ್ಮದಾಗುತ್ತದೆ. ಜೀವನದಲ್ಲಿ ಏಳಿಗೆ ನಿಮ್ಮದಾಗುತ್ತದೆ. ಯಾವುದಾದರೂ ಕಾರ್ಯಗಳಿಗೆ, ವಿಶೇಷವಾದ ಕಾರ್ಯಗಳಿಗೆ ಹೋಗುವಾಗ ಮನದಲ್ಲಿ ಸಂಕಲ್ಪ ಮಾಡಿಕೊಂಡು ದರ್ಬೆ, ಗರಿಕೆ ಹುಲ್ಲು ತೆಗೆದುಕೊಂಡು ಹೋದರೆ ಜಯ ನಿಮ್ಮದಾಗುತ್ತದೆ. ಮಕರ, ಕುಂಭರಾಶಿ. ಈ ರಾಶಿಯ ಅಧಿಪತಿ ಶನಿ. ನೀವು ಗಿಡ ನೆಟ್ಟು ಪೋಷಣೆ ಮಾಡಿದರೆ ಜೀವನದಲ್ಲಿ ಅಭಿವೃದ್ಧಿ ಕಾಣುತ್ತೀರಾ. ಎಲ್ಲ ಕಾರ್ಯಗಳಲ್ಲಿ ಜಯ ಸಿಗುತ್ತದೆ. ಇಷ್ಟಾರ್ಥ ಸಿದ್ಧಿಯಾಗುತ್ತದೆ. ಅದೃಷ್ಟ ನಿಮ್ಮದಾಗುತ್ತದೆ. ಬಿಲ್ವ ಪತ್ರದ ಗಿಡ ನೆಟ್ಟು ಪೋಷಣೆ ಮಾಡಿ ಬೆಳೆಸಬೇಕು. ಇದರಿಂದ ನಿಮಗೆ ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತದೆ. ಕೆಲಸದಲ್ಲಿ ಜಯ ಸಿಗುತ್ತದೆ. ಧನಸ್ಸು, ಮೀನ ರಾಶಿ. ಈ ರಾಶಿಯ ಅಧಿಪತಿ ಗುರು. ಈ ಗಿಡ ನೆಡುವುದರಿಂದ ನಿಮ್ಮ ಜೀವನದಲ್ಲಿ ಸುಂದರವಾಗಿರುತ್ತದೆ. ತಾಯಿ ಪ್ರಕೃತಿ ಮಾತೆಯ ಆಶೀರ್ವಾದ ಸಿಗುತ್ತದೆ. ಕಾರ್ಯಸಿದ್ಧಿ ಆಗುತ್ತದೆ. ಜೀವನದಲ್ಲಿ ಅಭಿವೃದ್ಧಿ ಕಾಣುತ್ತೀರಾ. ಇದರಿಂದ ನಿಮಗೆ ಪಾಸಿಟಿವ್ ಎನರ್ಜಿ ಸಿಗುತ್ತದೆ. ಎಲ್ಲ ಕಾರ್ಯದಲ್ಲಿ ಜಯ ಸಿಗುತ್ತದೆ. ಅರಳಿ ಮತ್ತು ಔದುಂಬರ ಮತ್ತು ಬೇವು ಗಿಡಗಳನ್ನು ಸೇರಿಸಿ ಬೆಳೆಸಬೇಕು. ಗಿಡಗಳು ಹೇಗೆ ಬೆಳೆಯುತ್ತದೆಯೋ ಹಾಗೆ ನಿಮ್ಮ ಜೀವನ ಸುಖಮಯವಾಗಿರುತ್ತದೆ. ನಿಮ್ಮ ವಾಹನಗಳಿಗೆ ಪದೇ ಪದೇ ಅಪಘಾತವಾಗುತ್ತಿದ್ದರೆ ವಾಹನ ಅಪಘಾತದಿಂದ ನಾವು ಹೇಗೆ ತಪ್ಪಿಸಿಕೊಳ್ಳಬಹುದು? ಅದಕ್ಕಾಗಿ ಏನು ಮಾಡಬೇಕು? ನಿಮ್ಮ ವಾಹನದಲ್ಲಿ ಈ ವಸ್ತು ಇಡೋದ್ರಿಂದ ಅಪಘಾತಗಳು ಆಗೋದಿಲ್ಲ. ಈ ಸಮಸ್ಯೆಯಿಂದ ನೀವು ಬಚಾವಾಗಬಹುದು. ಮೇಲಿಂದ ಮೇಲೆ ಅವಘಡ ಸಂಭವಿಸಿದರೆ ಗಾಬರಿ ಆಗುತ್ತದೆ. ಇದಕ್ಕೆ ಪರಿಹಾರ ಏನು, ಕಾರಣ ಏನು ತಿಳಿದುಕೊಳ್ಳಬೇಕು ಅಂತ ನಿಮಗೆ ಅನ್ನಿಸಬಹುದು. ಇದಕ್ಕೆ ಪರಿಹಾರ ತಿಳಿಯೋಣ. ಸಾಲ ಸೋಲ ಮಾಡಿ ಗಾಡಿ ತೆಗೆದುಕೊಂಡಿರುತ್ತೀರಾ. ನಿಮಗೆ ಇಷ್ಟವಾದ ವಾಹನ ತೆಗೆದುಕೊಂಡಿರುತ್ತೀರಾ. ನೀವು ಖರೀದಿ ಮಾಡಿದ ವಾಹನಕ್ಕೆ ಪದೇ ಪದೇ ಅಪಘಾತವಾಗುತ್ತಿದ್ದರೆ
ಕೆಲವೊಮ್ಮೆ ವಾಹನಕ್ಕೆ ದೃಷ್ಟಿದೋಷದಿಂದ ಪದೇ ಪದೇ ಅಪಘಾತವಾಗುತ್ತಿರುತ್ತದೆ. ವಿಶೇಷವಾಗಿ ಕುಜ ಮತ್ತು ರಾಹುವಿನ ಹೋರದಲ್ಲಿ ವಾಹನ ಬುಕ್ ಮಾಡೋದು ಅಥವಾ ಕುಜ ರಾಹು ಹೋರದಲ್ಲಿ ವಾಹನ ಖರೀದಿ ಮಾಡೋದು, ಕುಜ ರಾಹು ಹೋರದಲ್ಲಿ ವಾಹನ ಖರೀದಿ ಮಾಡೋದು, ವಾಹನ ಡೆಲಿವರಿ ಮಾಡಿಸೋದು, ವಾರಾಧಿಪತಿ ಕುಜ ನಕ್ಷತ್ರಾಧಿಪತಿ ರಾಹು ಇದ್ದಾಗ ಪ್ರಯಾಣ ಮಾಡಬಾರದು. ಕುಜ ರಾಹು ಕಾಂಬಿನೇಷನ್ನಲ್ಲಿ ಇದ್ದಾಗ ಪ್ರಯಾಣ ಮಾಡಿದರೆ ಅಪಘಾತವಾಗುತ್ತದೆ. ಕೆಲವೊಬ್ಬರು ಓವರ್ ಸ್ಪೀಡ್ನಲ್ಲಿ ಇರಬಹುದು. ಇಷ್ಟ ಬಂದಂಗೆ ಓಡಿಸೋದು, ಈ ರೀತಿ ಮಾಡಬಾರದು. ನಿಮಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗಬಾರದು. ಪ್ರಯಾಣ ಮಾಡುವ ಸಂದರ್ಭದಲ್ಲಿ ತೊಂದರೆ ತಾಪತ್ರಯ ಇದ್ದರೂ ನಿವಾರಣೆ ಆಗಬೇಕೆಂದರೆ ಮನೆಯಲ್ಲಿ ಸಿದ್ಧ ಮಾಡಿ ಈ ಸರಳವಾದ ವಸ್ತುವನ್ನು ನಿಮ್ಮ ವಾಹನದಲ್ಲಿ ಕಟ್ಟಿ ವಾಹನಕ್ಕೆ ಸಂಬಂಧಪಟ್ಟ ಸಮಸ್ಯೆ ದೂರವಾಗುತ್ತದೆ. ವಾಹನ ಅಪಘಾತದ ಸಮಸ್ಯೆಯಿಂದ ತಪ್ಪಿಸಿಕೊಳ್ಳಬಹುದು. ಕೆಂಪು ಬಟ್ಟೆ ಮೇಲೆ ಭುಜಪತ್ರೆ, 5 ಕಾಳು ಗುಲಗಂಜಿ, 5 ಕಾಳು ಬಿಳಿ ಗುಲಗಂಜಿ, 5 ಬಲಮುರಿ, 1 ತೊಗಟೆ ರಕ್ತ ಭೂತಾಳಿ, ಸ್ವಲ್ಪ ಬಿಳಿ ಸಾಸಿವೆ, ನೀಟಾಗಿ ಗಂಟು ಹಾಕಿ ಕಟ್ಟಿ 20 ಗಂಟಿನ ದಾರದಲ್ಲಿ ಬಟ್ಟೆಗೆ ಸುತ್ತಿ 5 ಗಂಟು ಹಾಕಿ ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿ. ಲಕ್ಷ್ಮೀ ಸ್ತೋತ್ರ, ಕಾಲಭೈರವ ಅಷ್ಟಕ, ಗಣಪತಿಯ ಜ್ಞಾನ ಶ್ಲೋಕ ಹೇಳಿ ಪೂಜೆ ಮಾಡಿ ವಾಹನಕ್ಕೆ ಕಟ್ಟಿ. ಈ ರೀತಿ ಮಾಡಿದರೆ ಸಮಸ್ಯೆ ದೂರವಾಗುತ್ತದೆ. ಇನ್ನೂ ಹೆಚ್ಚು ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ.